ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಶ್ರೀ ಗುರುಭ್ಯೋ ನಮಃ. ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ವಂದ್ಯಂ ಚ ತ್ರಿಷು ಲೋಕೇಶು ಪ್ರಣಮಾಮಿ ಬೃಹಸ್ಪತಿಂ. ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಗ್ರಹನಿಗೆ. ಈ ಗುರುಗ್ರಹ ಬೃಹಸ್ಪತಿ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ 18ನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ 5ರವರೆಗೆ ಇರ್ತಾನೆ. ಅದು ಸಂಚಾರ ಮಾಡುವಂತಹದ್ದು ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಕ್ಷೇತ್ರ. ಆ ಉಚ್ಚ ಕ್ಷೇತ್ರವಾಗಿರುವುದರಿಂದ ಈ ಗ್ರಹದ ಒಂದು ಸಂಚಾರದ ಬಲದಿಂದಾಗಿ ಈ 12 ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು. ಕಾರಣ, ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಂಡ್ವಿ ಅಂತಾದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು. ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. ಇನ್ನು ವೃಶ್ಚಿಕ ರಾಶಿಗಾಗುವಾಗ 2ನೇ ಮನೆಯ ಗುರು ಮತ್ತು 5ನೇ ಮನೆಯ ಗುರು 9ರಲ್ಲಿ ಬರುವಂತಹದ್ದು ಒಳ್ಳೆಯ ಯೋಗ. ದ್ವಿತೀಯಾಧಿಪತಿ 9ರಲ್ಲಿ ಬರೋದು ಸಂತಾನಾಕಾಂಕ್ಷಿಗಳಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳಾಗುವಂತಹದ್ದು, ಕುಟುಂಬದಲ್ಲಿರ್ತಕ್ಕಂತಹ ಏನೊಂದು ದೋಷಗಳಿದ್ದಾವೆ ಆ ದೋಷಗಳು ಪರಿಹಾರ ಆಗುವಂತಹದ್ದು, ಜೊತೆಗೆ ಸಾಂಪತ್ತಿಕವಾಗಿರತಕ್ಕಂತಹ ಅನುಕೂಲಗಳು ಕೂಡ ಆಗುತ್ತೆ. ಆದರೆ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಬೇಕು, ಈ ಗುರು 9ರಲ್ಲಿ ಬರೋದು ಅದು ಬಾಧಾಸ್ಥಾನ ಆಗುತ್ತೆ. 8ರಲ್ಲಿದ್ದಂತಹ ಗುರು 9ರಲ್ಲಿ ಬಂದಾಗ ಹಿಂದೆ ನಡೆದಂತಹ ಏನೊಂದು ಸಮಸ್ಯೆಗಳಿದೆ ಅಥವಾ ನಾವು ಮಾಡಿರ್ತಕ್ಕಂತಹ ತಪ್ಪುಗಳೇನಿದೆ ಅದರ ಫಲವನ್ನು ನೀವು ಈಗ ಅನುಭವಿಸುವಂತಹ ಕಾಲವೂ ಹೌದು. ಆದರೆ ಅದಕ್ಕೆ ಸರಿಯಾದ ಪರಿಹಾರಗಳು ಕೂಡ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೀವು ಒಂದು ಹೆಜ್ಜೆಯನ್ನು ಮುಂದಿಡಬೇಕಾಗತ್ತೆ. ಇಲ್ಲ ಅಂತಾದರೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳದೆ ಯಾರ ಹತ್ರನೂ ಮಾತನಾಡಬೇಡಿ. ಮುಂಜಾಗ್ರತೆ ಇಲ್ಲದೆ ಯಾವ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಅನರ್ಥವನ್ನು ಪಡಬೇಕಾಗತ್ತೆ. ಇನ್ನು ಕೌಟುಂಬಿಕವಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಸರಿಪಡಿಸಿಕೊಳ್ತೀರಿ. ಹಣಕಾಸು ಯಾರಿಗಾದರೂ ಕೊಟ್ಟಿದ್ದರೆ ಇನ್ನು ಬರೋತೋ ಇಲ್ಲವೋ ಅನ್ನುವಂಥ ಭಯ ಇದ್ದರೆ ಅಂತಹವರಿಂದಲೂ ಕೂಡ ಹಣ ಪಡೆದುಕೊಳ್ಳುವಂತಹ ಯೋಗ ಇದಾಗಿದೆ. ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಏಳಿಗೆಯನ್ನು ಕಾಣುವಂತಹ ಕಾಲ, ಮಕ್ಕಳಿಂದ ತಂದೆ ತಾಯಂದರಿಗೆ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಕಾಲ, ಮತ್ತು ಮಕ್ಕಳ ಏಳಿಗೆಯನ್ನು ಕಂಡು ತಂದೆ ತಾಯಿಗಳೂ ಕೂಡ ಸಂತೋಷ ಪಡುವಂತಹ ಕಾಲ ವೃಶ್ಚಿಕ ರಾಶಿಯವರದ್ದಾಗಿದೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಪ್ರಧಾನವಾಗಿ ಬಾಧೆಯಲ್ಲಿ ಬಂದಿರೋದ್ರಿಂದ ನಿಮ್ಮ ಮೂಲ ಸ್ಥಾನದಲ್ಲಿ ಏನಾದರೂ ಮಹಾವಿಷ್ಣುವಿನ ಸನ್ನಿಧಾನವಿದೆಯಾ ಅಂತ ಗಮನಿಸಿಕೊಂಡು ಅಲ್ಲಿಗೆ ಹೋಗಿ ಹಣ್ಣುಕಾಯಿ ಮಾಡುವಂಥದ್ದು. ಇಲ್ಲ ಅಂತಾದರೆ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಈ ಸಂದರ್ಭದಲ್ಲಿ ಮಾಡುವುದರಿಂದ ಅನೇಕ ಫಲಗಳು. ಅಥವಾ ಈ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಕಾವೇರಿಯ ಸ್ನಾನವನ್ನು ಮಾಡಿ ರಂಗನಾಥನ ದರ್ಶನ ಮಾಡುವಂಥದ್ದು ಬಹಳ ಒಳ್ಳೆಯದು. ಅಥವಾ ಶ್ರೀರಂಗಂ, ಅನಂತ ಪದ್ಮನಾಭ ಸ್ಥಾನ ಅಥವಾ ತ್ರಿವೇಂದ್ರಂ ಇತ್ಯಾದಿಗಳಿಗೂ ಹೋದರೂ ಸಂತೋಷವೇ. ಆದರೆ ರಂಗನಾಥನ ವಿಶೇಷವಾಗಿ ರಂಗನಾಥನ ದರ್ಶನ, ರಂಗನಾಥ ಸ್ವಾಮಿಯ ಸೇವೆಯನ್ನು ಮಾಡುವುದರಿಂದ ಬಹಳ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ.